ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತವಾಗಿದೆ. ಮಿಂಚಿ ಪ್ರಜ್ವಲಿಸಬೇಕಿದ್ದ ಪ್ರತಿಭೆ ಅರ್ಧದಲ್ಲೇ ತಮ್ಮ ಜೀವನ ಪಯಣವನ್ನ ಮುಗಿಸಿದ್ದಾರೆ. ಕಾಮಿಡಿ ಕಿಲಾಡಿಯಲ್ಲಿ ಮಿಂಚಿ ರಾಜ್ಯದ ಜನರನ್ನ ನಕ್ಕು ನಗಿಸಿದ್ದ ರಾಕೇಶ್ ಪೂಜಾರಿ ಹೃದಯಾಘಾತಕ್ಕೆ ಪ್ರಾಣ ಕಳೆದುಕೊಂಡಿದ್ದಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಜನ ಮೆಚ್ಚಿದ್ದ ಪ್ರತಿಭೆಯನ್ನ ವಿಧಿ ಬಲಿ ತೆಗೆದುಕೊಂಡಿದೆ. ಸೀರಿಯಲ್, ಸಿನಿಮಾ, ನಾಟಕ, ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ರಾಕೇಶ್ ಪೂಜಾರಿ ಕಾಲನ ಕರೆಗೆ ಓಗೊಟ್ಟು ಅಭಿಮಾನಿ ಸಾಗರವನ್ನ ದುಃಖದ ಮಡುವಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಆದಿತ್ಯವಾರ ರಾತ್ರಿಯವರೆಗೂ ಚೆನ್ನಾಗಿಯೇ ಇದ್ದ ರಾಕೇಶ್ ರಾತ್ರಿ ತನ್ನ ಸ್ನೇಹಿತನ ಮೆಹಂದಿಯಲ್ಲಿ ಕುಣಿದು ಕುಪ್ಪಳಿಸಿದ್ದರು. ತುಂಬ ಖುಷಿಯಿಂದಲೇ ಆ ದಿನವನ್ನ ಕಳೆದಿದ್ದರು. ಅದಕ್ಕೂ ಮುನ್ನ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಕೂಡ ಭಾಗಿಯಾಗಿ ಬಂದಿದ್ರು. ಕಾಂತಾರ ಸಿನಿಮಾದಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದ ರಾಕೇಶ್ ಆ ದಿನ ಶೂಟಿಂಗ್ ಮುಗಿಸಿ ತನ್ನ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮವನ್ನ ಮಿಸ್ ಮಾಡಿಕೊಳ್ಳಬಾರದು ಅನ್ನುವ ಕಾರಣಕ್ಕಾಗಿ ಬಿಡುವಿಲ್ಲದ ಕೆಲಸದ ನಡುವೆಯೂ ರಾತ್ರಿ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಹೀಗೆ ಖುಷಿಯ ಕಾರ್ಯಕ್ರಮಕ್ಕೆ ಬಂದಿದ್ದ ರಾಕೇಶ್ ತಮ್ಮ ಜೀವನದ ಪಯಣವನ್ನೇ ಮುಗಿಸಿದ್ದಾರೆ. ರಾಕೇಶ್ ಅವರಿಗೆ ಕೇವಲ 33 ವರ್ಷ ವಯಸ್ಸಾಗಿತ್ತು ಅಷ್ಟೇ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ವಿಧಿ ರಾಕೇಶ್ ಪೂಜಾರಿ ಅವರ ಜೀವನದಲ್ಲಿ ಆಟವಾಡಿಬಿಟ್ಟಿದೆ. ಅಷ್ಟಕ್ಕೂ ಮೆಹಂದಿ ಕಾರ್ಯಕ್ರಮದಲ್ಲಿ ಖುಷಿಯಿಂದಲೇ ಕುಣಿಯುತ್ತಿದ್ದ ರಾಕೇಶ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು? ರಾಕೇಶ್ ಅಸು ನೀಗಲು ಕಾರಣವೇನು? ಬಡ ಕುಟುಂಬದಲ್ಲಿ ಹುಟ್ಟಿದ್ದ ರಾಕೇಶ್ ಕಾಮಿಡಿ ಕಿಲಾಡಿಯಾಗಿ ಮೆರೆದಿದ್ದು ಹೇಗೆ? ಅವರು ಜೀವನದಲ್ಲಿ ಪಟ್ಟ ಕಷ್ಟಗಳು ಎಂಥದ್ದು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೊರೋನಾ ಬಂದ ಮೇಲೆ ಈ ಜಗತ್ತಿಗೆ ಏನಾಗಿದೆ ಗೊತ್ತಿಲ್ಲ. ಈಗ ನಮ್ಮ ಜೊತೆ ಇದ್ದವರು ಇನ್ನೊಂದು ಕ್ಷಣದಲ್ಲಿ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಗಟ್ಟಿ ಮುಟ್ಟಾಗಿದ್ದವರೇ ಕಣ್ಣೆದುರೇ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಆರೋಗ್ಯವಾಗಿದ್ದವರೇ ವಿಧಿಯ ಆಟಕ್ಕೆ ಬಲಿಯಾಗುತ್ತಿದ್ದಾರೆ. ಹೃದಯಾಘಾತ ಅನ್ನೋದು ಜನರನ್ನ ಭಯೋತ್ಪಾದಕನಂತೆ ಕಾಡ್ತಾ ಇದೆ. ಫಿಟ್ ಆಗಿದ್ದ ಪುನೀತ್ ರಾಜ್ಕುಮಾರ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಇದೀಗ ಮತ್ತೊಬ್ಬ ನಟನನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. ಕಾಮಿಡಿ ಕಿಲಾಡಿ ಮೂಲಕ ಕರುನಾಡಿನ ಜನರ ಮನಗೆದ್ದಿದ್ದ ಉಡುಪಿಯ ರಾಕೇಶ್ ಅನ್ನುವ ಪ್ರತಿಭೆಗೆ ಹೃದಯಾಘಾತ ಕಂಟಕವಾಗಿ ಪರಿಣಮಿಸಿದೆ. ರಾಕೇಶ್ ಇತ್ತೀಚೆಗೆ ತುಂಬಾನೇ ಬ್ಯುಸಿಯಾಗಿದ್ರು. ಹಲವು ಅವಕಾಶಗಳು ಅವರನ್ನ ಹುಡುಕಿ ಬಂದಿದ್ದವು. ಅದರಲ್ಲೂ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ನಲ್ಲಿ ರಾಕೇಶ್ ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ರು. ಸಾವಿಗೂ ಮುನ್ನ ಇದೇ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ರಾಕೇಶ್. ಕುಂದಾಪುರದಲ್ಲಿ ಶೂಟಿಂಗ್ ಮುಗಿಸಿ ರಾತ್ರಿ ಸ್ನೇಹಿತನ ಮನೆಯಲ್ಲಿ ನಡೆಯುತ್ತಿದ್ದ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿದ್ರು ರಾಕೇಶ್. ಕರಾವಳಿಯಲ್ಲಿ ಮೆಹಂದಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಡಿಜೆ ಸದ್ದು ಕೂಡ ಇರುತ್ತೆ. ನೃತ್ಯ ಮಾಡೋದು ಕರಾವಳಿ ಮೆಹಂದಿಯ ಪ್ರಮುಖ ಅಟ್ರಾಕ್ಷನ್. ಮದುವೆಯ ಮುನ್ನ ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರೆಲ್ಲ ಸೇರಿಕೊಂಡು ಕುಣಿದು ಕುಪ್ಪಳಿಸುತ್ತಾರೆ. ಇದೇ ರೀತಿ ತನ್ನ ಸ್ನೇಹಿತನ ಮೆಹಂದಿಗೆ ಬಂದಿದ್ದ ರಾಕೇಶ್ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ರು. ಹೀಗೆ ಕುಣಿಯುವಾಗ ಒಂದೆರಡು ಬಾರಿ ಎದೆ ಮೇಲೆ ಕೈ ಇಟ್ಕೊಂಡಿದ್ದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತಿದೆ. ಅಂದ್ರೆ ಡ್ಯಾನ್ಸ್ ಮಾಡುವಾಗಲೇ ಎದೆ ನೋವು ಕಾಣಿಸಿಕೊಂಡಿದೆ. ಆದರೆ ರಾಕೇಶ್ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಮತ್ತೆ ತಮ್ಮ ನೃತ್ಯವನ್ನ ಮುಂದುವರಿಸ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಲೋ ಬಿಪಿ ಕಾಣಿಸಿಕೊಂಡಿದ್ಯಂತೆ. ಬಿಪಿ ಲೋ ಆಗುತ್ತಿದ್ದಂತೆ ರಾಕೇಶ್ ಕುಣಿಯುತ್ತಲೇ ಕುಸಿದು ಬಿದ್ದಿದ್ದಾರೆ. ಹೀಗೆ ಕುಸಿದು ಬಿದ್ದ ರಾಕೇಶ್ ಮತ್ತೆಂದು ಮೇಲೇಳಲೇ ಇಲ್ಲ. ಆಸ್ಪತ್ರೆಗೆ ಕೂಡಲೇ ಕರೆದುಕೊಂಡು ಹೋದರಾದ್ರೂ ಅಷ್ಟರಲ್ಲೇ ರಾಕೇಶ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆ ಮೂಲಕ ಯಾರೂ ಊಹೆ ಮಾಡದ ರೀತಿಯಲ್ಲಿ ರಾಕೇಶ್ ಇಹಲೋಕ ತ್ಯಜಿಸಿದ್ದಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ರಾಕೇಶ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಶೂಟಿಂಗ್ನಲ್ಲಿ ಬಿಡುವಿಲ್ಲದೆ ಭಾಗಿಯಾಗುತ್ತಿದ್ದರು. ಹೀಗಾಗಿ ನಿದ್ದೆ ಕಡಿಮೆಯಾಗ್ತಾ ಇತ್ತು. ಆರೋಗ್ಯದ ಕಡೆ ರಾಕೇಶ್ ಅಷ್ಟೊಂದು ಗಮನ ಕೂಡ ಕೊಡ್ತಾ ಇರಲಿಲ್ವಂತೆ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ರಾಕೇಶ್ ತಮ್ಮ ಸ್ನೇಹಿತರ ಕಾರ್ಯಕ್ರಮವನ್ನ ಮಿಸ್ ಮಾಡಿಕೊಳ್ತಾ ಇರಲಿಲ್ಲ. ಆದಿತ್ಯವಾರ ಕೂಡ ಅಷ್ಟೇ. ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು. ಸ್ನೇಹಿತನ ಮದುವೆಯ ಸಂದರ್ಭದಲ್ಲಿ ಮನಸ್ಸು ಇಚ್ಛೆ ಸಂಭ್ರಮ ಪಟ್ಟು ಕುಣಿದಿದ್ದರು. ಆಗ ಅವರ ದೇಹಕ್ಕೆ ದಣಿವಾಗಿದ್ದರೂ ಕೂಡ ರೆಸ್ಟ್ ಮಾಡಿರಲಿಲ್ಲ. ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಅವರಿಗೆ ಲೋ ಬಿಪಿ ಉಂಟಾಗಿ ಹೃದಯಾಘಾತ ಆಗಿದೆ.
ಸ್ವಲ್ಪ ರೆಸ್ಟ್ ಮಾಡಿದಿದ್ರು ಜೀವ ಉಳಿತಾಯಿತ್ತೋ ಏನೋ. ಆದರೆ ರಾಕೇಶ್ ಕೊನೆ ಕ್ಷಣದಲ್ಲೂ ಕೂಡ ನಗುತ್ತಲೇ ಎಲ್ಲರನ್ನ ಖುಷಿ ಪಡಿಸುತ್ತಾ ಜೀವ ಬಿಟ್ರು. ಅಂದಹಾಗೆ ರಾಕೇಶ್ ಉಡುಪಿಯಲ್ಲಿ ಹುಟ್ಟಿ ಬೆಳೆದವರು. ಉಡುಪಿಯ ಹೂಡೆ ನಿವಾಸಿಗಳಾದ ದಿನಕರ್ ಪೂಜಾರಿ ಮತ್ತು ಶಾಂಭವಿ ದಂಪತಿಗಳ ಪುತ್ರ ರಾಕೇಶ್ ಪೂಜಾರಿ. ತಂದೆ ಶೆಫ್ ಆಗಿದ್ದರಿಂದ ತಂದೆ ದುಬೈಗೆ ಶಿಫ್ಟ್ ಆದ ನಂತರ ಊರಿಗೆ ಬಂದು ತಾಯಿ ಜೊತೆ ನೆಲೆಸ್ತಾರೆ. ಆದರೆ ಶಿಕ್ಷಣ ಅನ್ನೋದು ರಾಕೇಶ್ ತಲೆಗೆ ಹತ್ತಲೇ ಇಲ್ಲ. ಮನೆಯಲ್ಲಿ ಓದಿಗೆ ಎಂತಹ ಪ್ರೋತ್ಸಾಹ ನೀಡಿದ್ರು, ರಾಕೇಶ್ ಮಾತ್ರ ಓದಿನಲ್ಲಿ ಹಿಂದೆಯೇ ಉಳಿತಾ ಇದ್ರು. PUCಯಲ್ಲಿ ಕೂಡ ರಾಕೇಶ್ ಫೇಲ್ ಆಗಿದ್ರು. ಆದರೂ ಮನೆಯವರು ಬಿಡ್ಲಿಲ್ಲ. ಹೇಗಾದ್ರೂ ಮಾಡಿ ಮಗನನ್ನ ಓದಿಸಬೇಕು ಅನ್ನುವ ಆಸೆ ಪೋಷಕರಿಗಿತ್ತು. ಇನ್ನೊಂದು ಕೋರ್ಸನ್ನ ಕೂಡ ಮಾಡ್ತಾರೆ. ಅದರಲ್ಲಿ ಯಶಸ್ವಿಯಾಗೋದಿಲ್ಲ. ನಂತರ ಮಿಲಾಗ್ರಿಸ್ ಕಾಲೇಜಿಗೆ ಪದವಿ ಶಿಕ್ಷಣಕ್ಕಾಗಿ ರಾಕೇಶ್ ಸೇರಿಕೊಳ್ತಾರೆ. ಮಿಲಾಗ್ರಿಸ್ ಕಾಲೇಜಿನಲ್ಲಿ ರಾಕೇಶ್ ಕಿಲಾಡಿ ಅಂತಾನೆ ಗುರುತಿಸಿಕೊಳ್ತಾರೆ. ವಿಶೇಷ ಅಂದರೆ ಯಾವ ಕಾಲೇಜಿನಲ್ಲಿ ಕಿಲಾಡಿ ಅಂತ ಗುರುತಿಸಿಕೊಳ್ತಾರೋ ಅದೇ ಕಾಲೇಜು ಅವರ ಬದುಕನ್ನ ಬದಲಾಯಿಸುತ್ತೆ. ಕಾಲೇಜಿನಲ್ಲಿ ಸಿಕ್ಕ ಒಂದು ಸಣ್ಣ ಅವಕಾಶ ಅವರನ್ನ ನಟನಾ ಕ್ಷೇತ್ರಕ್ಕೆ ತಂದು ನಿಲ್ಲಿಸುತ್ತೆ. ಆ ಅವಕಾಶ ರಾಕೇಶ್ ಒಳಗಿದ್ದ ನಟನನ್ನ ಹೊರಹಾಕುತ್ತೆ. ಅಲ್ಲಿಗೆ ರಾಕೇಶ್ ನಾನು ಇನ್ನೇನ್ ಮಾಡಿದ್ರು ಬಣ್ಣದ ಲೋಕದಲ್ಲಿ ಅಂತ ಡಿಸೈಡ್ ಮಾಡ್ತಾರೆ. ಮುಂದೆ ಸ್ಕಿಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಮಂಗಳೂರಿನ ಖಾಸಗಿ ವಾಹಿನಿಯೊಂದರಲ್ಲಿ ಕಡ್ಲೆ ಬಜಿಲ್ ಅನ್ನುವ ಕಾರ್ಯಕ್ರಮದಲ್ಲಿ ಸಿಕ್ಕ ಅವಕಾಶ ಅವರನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹೀಗೆ ಬಣ್ಣದ ಬದುಕಿನಲ್ಲಿ ಎಂಟ್ರಿ ಕೊಟ್ಟ ರಾಕೇಶ್ ಮುಂದೆ ಜಿ ಕನ್ನಡದಲ್ಲಿ ನಡೀತಾ ಇದ್ದ ಕಾಮಿಡಿ ಕಿಲಾಡಿಗಳು ಅನ್ನುವ ರಿಯಾಲಿಟಿ ಶೋಗೆ ಆಡಿಷನ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಪ್ರಥಮ ಪ್ರಯತ್ನದಲ್ಲಿ ರಾಕೇಶ್ಗೆ ಯಶಸ್ಸು ಸಿಗೋದಿಲ್ಲ. 2ನೇ ಸೀಸನ್ನಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾರೆ ರಾಕೇಶ್, ಮತ್ತೆ ವಿಫಲರಾಗ್ತಾರೆ. ಶೋಗೆ ಆಯ್ಕೆ ಆಗೋದಿಲ್ಲ. ಆದರೆ 3ನೇ ಬಾರಿ ಚಾನಲ್ನಿಂದಲೇ ರಾಕೇಶ್ಗೆ ಕರೆ ಬಂದಿತ್ತಂತೆ. ಅಲ್ಲಿಗೆ ರಾಕೇಶ್ ಬದುಕು ಇದ್ದಕ್ಕಿದ್ದ ಹಾಗೆ ಬದಲಾಗಿ ಬಿಡುತ್ತೆ. 2 ಸೀಸನ್ಗಳ ಆಡಿಷನ್ನಲ್ಲಿ ಫೇಲ್ ಆಗಿದ್ದ ರಾಕೇಶ್ 3ನೇ ಸೀಸನ್ನಲ್ಲಿ ಮೋಡಿಯನ್ನೇ ಮಾಡ್ತಾರೆ. ಕೇವಲ ಮೋಡಿ ಮಾಡಿದ್ದು ಮಾತ್ರವಲ್ಲ, 3ನೇ ಸೀಸನ್ನಲ್ಲಿ ವಿಜಯ ಕೂಡ ಪ್ರಾಪ್ತವಾಗುತ್ತೆ. ಹೀಗೆ ಕಾಮಿಡಿ ಕಿಲಾಡಿ ಗೆದ್ದ ಮೇಲೆ ರಾಕೇಶ್ ಯಾವತ್ತೂ ಹಿಂದೆ ನೋಡೋದಿಲ್ಲ. ಪೈಲ್ವಾನ್, ಇದು ಎಂಥ ಲೋಕವಯ್ಯ, ಹೀಗೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ, ಪೆಟ್ ಕಮ್ಮಿ, ಅಮ್ಮೇರ್ ಪೊಲೀಸ್, ಪಮ್ಮಣ್ಣೆ ದಿ ಗ್ರೇಟ್, ಒಮಿಲ್ ಮತ್ತು ಇಲ್ಲೊಕ್ಕೆಲ್ ಎನ್ನುವಂತಹ ತುಳು ಚಲನಚಿತ್ರದಲ್ಲೂ ಕೂಡ ರಾಕೇಶ್ ನಟಿಸ್ತಾರೆ. ಹೀಗೆ ಸಾಲು ಸಾಲು ಸಿನಿಮಾಗಳು, ಸಾಲು ಸಾಲು ಶೋಗಳಲ್ಲಿ ಕೂಡ ರಾಕೇಶ್ ಭಾಗಿಯಾಗ್ತಾ ಇದ್ರು. ಅದರಲ್ಲೂ ಕಾಂತಾರದ ಪ್ರೀಕ್ವೆಲ್ನಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ರಾಕೇಶ್ ನಟಿಸ್ತಾ ಇದ್ರು. ಕಾಂತಾರಕ್ಕೂ ದುರ್ಘಟನೆಗಳಿಗೂ ಏನೋ ನಂಟಿದೆ. ಇತ್ತೀಚೆಗಷ್ಟೇ ಜೂನಿಯರ್ ಆರ್ಟಿಸ್ಟ್ ಒಬ್ಬ ನದಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದ. ಇದೀಗ ಮತ್ತೊಬ್ಬ ನಟನ ದುರಂತ ಅಂತ್ಯವಾಗಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ ಆರಂಭವಾದಾಗಿನಿಂದ ಒಂದಲ್ಲ ಒಂದು ದುರ್ಘಟನೆಗಳು ನಡೀತಾನೆ ಇದೆ. ಇನ್ನು ರಾಕೇಶ್ ಪೂಜಾರಿ ಅವರು ತಮ್ಮ ತಂಗಿಯ ಮದುವೆ ಬಗ್ಗೆ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದರಂತೆ. ಅಲ್ಲದೆ ಅದ್ಧೂರಿಯಾಗಿ ಮದುವೆ ಮಾಡುವ ತಯಾರಿಯನ್ನ ನಡೆಸಿದ್ದರಂತೆ. ತಂಗಿ ಮದುವೆಯ ನಂತರ ತಾನು ಮದುವೆಯಾಗೋದಾಗಿ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದರಂತೆ. ಆದರೆ ಮನೆಗೆ ಆಧಾರವಾಗಿದ್ದ ರಾಕೇಶ್ ಪೂಜಾರಿ ತಾಯಿ ಮತ್ತು ತಂಗಿಯನ್ನ ಅಗಲಿದ್ದಾರೆ. ತಂಗಿಯ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದ ರಾಕೇಶ್ ತಂಗಿಯ ಮದುವೆ ಮಾಡಿ ತಾನು ಮುಂದೆ ಮದುವೆ ಆಗಬೇಕು ಅನ್ನುವ ಪ್ಲಾನ್ ಮಾಡಿಕೊಂಡಿದ್ರಂತೆ. ಇದೀಗ ಮನೆಯ ಆಧಾರ ಸ್ತಂಭವೇ ಕಳಚಿ ಬಿದ್ದಿದೆ. ಕನ್ನಡ ಚಿತ್ರರಂಗ ಓರ್ವ ಪ್ರತಿಭಾವಂತ ನಟನನ್ನ ಕಳೆದುಕೊಂಡಿದೆ. ಇಡೀ ಜಗತ್ತನ್ನ ಈ ಹೃದಯಾಘಾತ ಅನ್ನೋದು ಕಾಡುತ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಅನ್ನೋದು ವಕ್ಕರಿಸುತ್ತಿದೆ. ಅದರಲ್ಲೂ ಕೊರೋನಾ ಬಂದ ಮೇಲೆ ಹೃದಯಾಘಾತಕ್ಕೆ ಬಲಿಯಾದವರಿಗೆ ಲೆಕ್ಕವೇ ಇಲ್ಲ. ಅದರಲ್ಲೂ ಮದುವೆ, ಮೆಹಂದಿ ಸಮಾರಂಭಗಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕುಸಿದು ಬಿದ್ದು ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಏರುತ್ತಿದೆ. ಇದರ ಬಗ್ಗೆ ಸೂಕ್ತವಾದ ಅಧ್ಯಯನಗಳು ಆಗಬೇಕಾಗಿದೆ. ಅದು ಕೂಡ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯ ಸಮಸ್ಯೆಗಳು ಹೆಚ್ಚಾದರೆ ಮುಂದಿನ ಪೀಳಿಗೆಯ ಗತಿ ಏನು? ಹೃದಯಾಘಾತಕ್ಕೆ ನಿಖರ ಕಾರಣಗಳು ಲೈಫ್ ಸ್ಟೈಲ್ ಬದಲಾಗಿರೋದು ಆಗಿರಬಹುದಾ? ನಾವು ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ತಾ ಇದ್ದೇವಾ? ಅಥವಾ ಕೊರೋನಾ ಇದಕ್ಕೆಲ್ಲ ಕಾರಣನಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಕೂಲಂಕುಷ ಅಧ್ಯಯನ ನಡೆದು ಹೃದಯಾಘಾತ ಅನ್ನುವ ಉಗ್ರನನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು. ಇಲ್ಲ ಅಂದ್ರೆ ಈ ರೀತಿಯ ಸಾವು ನೋವುಗಳ ಪ್ರಕರಣಗಳು ಹೆಚ್ಚಾಗಬಹುದು. ನಿಮ್ಮ ಪ್ರಕಾರ ಇತ್ತೀಚೆಗೆ ಹೃದಯಾಘಾತಗಳ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನಿರಬಹುದು? ಕಾಮೆಂಟ್ ಮಾಡಿ.